ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾವೆಲ್ಲ ಮುಂಚೆ ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಗೆಲ್ಲ ಲ್ಯಾಬನ್ನು ನೋಡ್ತಾ ಇದ್ದೀವಿ. ಆದರೆ ಇವಾಗ ಹಂಗಲ್ಲ, ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಲ್ಯಾಬನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಸರ್ಕಾರಿ ಶಾಲೆಗಳಿಗೆ ಮಾತ್ರ. ಸೊ ಈ ಲ್ಯಾಬನ್ನು ನಮ್ಮ ಮಲೆ ಮಹದೇಶ್ವರ ತಂಡದವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಇವಾಗ ನೋಡ್ಕೊಂಬರೋಣ ಬನ್ನಿ. ನಮಸ್ತೆ ಸರ್, 30 ಆಯಿತು. ನಿಮ್ಮದು ಏನು ವರ್ಕ್ ಮಾಡ್ತಾ ಇದ್ದೀರಾ ಸರ್? ನಾನು ಹೈಸ್ಕೂಲ್ ಟೀಚರ್ ಸರ್. ಹೌದು ಹೈಸ್ಕೂಲ್ ಟೀಚರ್. ಸೊ ಇದೆಲ್ಲ ನೀವು ಎಲ್ಲ ಸ್ಕೂಲ್ಗೆ ಹೋಗಿ ನಿಮ್ಮ ಕಾಂಟ್ರಿಬ್ಯೂಷನ್? ಹೌದು. ಯಾವ ಸರ್ಕಾರಿ ಶಾಲೆಗಳು ಸಿಕ್ಕುತ್ತೆ ಆ ಸರ್ಕಾರಿ ಶಾಲೆಯಲ್ಲಿ ಯಾರಾದರೂ ಡೋನರ್ಸ್ ಅಥವಾ NGOsಗಳು ಬಂದು ಸಪೋರ್ಟ್ ಮಾಡ್ತಾರೆ ಅಂದರೆ ನಮಗೆ ತಿಳಿದಿರೋಂತಹ ಕಾನ್ಸೆಪ್ಟ್ಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಈ ರೀತಿ ಲ್ಯಾಬ್ಗಳನ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಇಲ್ಲಿ ಡಿಸೈನ್ ಮಾಡಿರೋ ಲ್ಯಾಬು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡುವಂತಹದ್ದು ವಿತ್ ಟೆಕ್ನಾಲಜಿ ಬೇಸ್ಡ್ ಈ ರೀತಿಯಾಗಿರುತ್ತೆ. ಮುಖ್ಯವಾಗಿ ಏನಂತಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ. ಒಂದು ಪ್ರಾಬ್ಲಮ್ ಹಾಕೊಳ್ಳೋದು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು, ಇಷ್ಟು ಬಿಟ್ಟರೆ ಅದರಲ್ಲಿ ಪ್ರಾಕ್ಟಿಕಲ್ ಏನಿದೆ, ಪ್ರಾಯೋಗಿಕವಾಗಿ ಏನನ್ನು ಕಲಿಬಹುದು ಅನ್ನೋಂತಹದನ್ನು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ, ಸೊ ನಮ್ಮದೇ ಒಂದು ಟೀಚರ್ಸ್ ಫ್ರೆಂಡ್ಸ್ ಗ್ರೂಪ್ ಇದೆ, ಎಲ್ಲ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ಸು. ಸೊ ನಾವೇನು ಮಾಡಿದ್ವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಕ್ಲಾಸ್ ರೂಮಲ್ಲಿ ಎಕ್ಸ್ಪೀರಿಯನ್ಸಸ್ ಏನು ಸಿಗುತ್ತೆ ಅದನ್ನು ಇಟ್ಕೊಂಡು ಅದೇ ಆಧಾರದ ಮೇಲೆ ಒಂದೊಂದಕ್ಕೂ ಪ್ರಾಕ್ಟಿಕಲ್ ವೇನಲ್ಲಿ ಹೇಗೆ ಟೀಚ್ ಮಾಡ್ಬೋದು ಅನ್ನೋಂಥದ್ದನ್ನು ನಾವು ಡಿಸೈನ್ ಮಾಡ್ತಾ ಬಂದ್ವಿ. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇದ್ದು ಹಂಡ್ರೆಡ್ಸ್ ಆಫ್ ಡೆಮಾನ್ಸ್ಟ್ರೇಷನ್ಸ್ ಮಾಡೆಲ್ಗಳೆಲ್ಲ ಇಲ್ಲಿದೆ. ಪ್ರತಿಯೊಂದು ಸಣ್ಣ ಕಾನ್ಸೆಪ್ಟಿಂದ ಹಿಡಿದು ದೊಡ್ಡ ಕಾನ್ಸೆಪ್ಟ್ಸ್ವರೆಗೂ ಕೂಡ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡೋದಕ್ಕೆ ಇಲ್ಲೆಲ್ಲ ಮಾಡೆಲ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ. ಪ್ರತಿಯೊಂದು ಕೂಡ ಒಂದೊಂದು ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರುತ್ತೆ. ಸೊ ಯಾವುದನ್ನು ಕೂಡ ನೀವು ಜಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಥರ ಇಲ್ಲಿ ನೋಡೋಂಥ ಅವಶ್ಯಕತೆ ಇಲ್ಲ. ಸೊ ಒಂದು ಡೆಮೋನ ನಿಮಗೆ ಬೇಕಾದರೆ ನಾನು ತೋರಿಸ್ತೀನಿ, ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಡೆಮೋ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಇದು ಒಂದು ಸಣ್ಣ ಕಾನ್ಸೆಪ್ಟ್, ಬಟ್ ಇದ್ರಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ತಿಳಿಸ್ಕೊಡೋದಿಲ್ಲ. ಯೂಶುವಲ್ ಆಗಿ ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಚತುರ್ಭುಜ ಅಂತ ಕರಿತೀವಲ್ಲ, ಆ ಚತುರ್ಭುಜ ಅಂದರೆ ಈ ಶೇಪ್ ಇರುತ್ತೆ. ಎಲ್ಲ ಏನು ಮಾಡ್ತೀವಿ ಅಂದರೆ, ಒಳಗಡೆ ಎಷ್ಟು ಆ್ಯಂಗಲ್ಸ್ ಇದೆ, 4 ಆ್ಯಂಗಲ್ಸ್ ಇರುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಹೊರಗಡೆ ಇರೋ ಆ್ಯಂಗಲ್ಸನ್ನು ಯಾರು ಕೂಡ ಹೇಳ್ಕೊಡಲ್ಲ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ. ಅದು ಎಷ್ಟು ಬರುತ್ತೆ ಅನ್ನೋಂತಹದ್ದನ್ನು ಬೈ ಚಾನ್ಸ್ ಹೇಳಿದ್ರು ಥಿಯರಿಟಿಕಲ್ ಆಗಿ 360 ಡಿಗ್ರಿ ಅಂತ ಬರ್ಸ್ಬಿಡ್ತೀವಿ. ಬಟ್ ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ಡೆಮೋ ತೋರಿಸೋದಕ್ಕೆ ಪ್ರತಿಯೊಂದು ಆ್ಯಂಗಲ್ಗಳನ್ನು ಕೂಡ ಈ ಥರ ಮ್ಯಾಗ್ನೆಟಿಕ್ ಬೋರ್ಡ್ಗಳನ್ನ ಡಿಸೈನ್ ಮಾಡಿದ್ದೀವಿ. ನೀವು ಈ ರೀತಿ ತೆಗೆದು ಜೋಡಿಸ್ತಾ ಬಂದರೆ ನೋಡಿ, 4 ಆ್ಯಂಗಲ್ ಇದೆ. 4 ಆ್ಯಂಗಲ್ಗಳನ್ನು ಈ ಥರ ಜೋಡಿಸಿದ್ರೆ ಸೊ ಯು ವಿಲ್ ಗೆಟ್ ಎ ಸರ್ಕಲ್. ಸೊ ಇದು ಒಂದೇ ಅಲ್ಲ, ಇದೇ ಥರದ್ದು ಡಿಫ್ರೆಂಟ್ ಪಾಲಿಗನ್ಸ್ಗಳನ್ನ ತೊಗೊಂಡು ಆ ಪಾಲಿಗನ್ಸ್ನ ಇದೇ ರೀತಿ ಚೆಕ್ ಮಾಡಿದಾಗ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ಕಂಪ್ಯಾರಿಸನ್ ಮಾಡಬಹುದಾ ಅನ್ನುವಂಥದ್ದು ಈ ರೀತಿ ಪ್ರಾಕ್ಟಿಕಲಾಗಿ ಕಲಿಯೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಪರ್ಮನೆಂಟ್ ಮೆಮೊರಿಯಲ್ಲಿ ಕೂತ್ಕೊಳ್ಳುತ್ತೆ. ನಾವು ಥಿಯರಿಟಿಕಲಾಗಿ ಏನೇ ಹೇಳ್ಕೊಟ್ರು ಅದು ಥಿಯರಿಯಾಗಿ ಉಳಿಯುತ್ತೆ, ಎಕ್ಸಾಮ್ ಮುಂದೆ ಮರ್ತೋಗುತ್ತೆ. ಬಟ್ ಇದು ಹೀಗಲ್ಲ, ಏನಂತಂದ್ರೆ ನೋಡಿರ್ತಾರೆ ಮತ್ತು ಅವರೇ ಮಾಡಿರ್ತಾರೆ, ಹಾಗಾಗಿ ಈಸಿಯಾಗಿ ಲಾಂಗ್ ಟರ್ಮ್ ಮೆಮೊರಿ ಉಳ್ಕೊಳ್ಳುತ್ತೆ. ಸೊ ಇದು ಒನ್ ವೇ. ಸೊ ಇದೇ ರೀತಿಯಲ್ಲಿ ಸುಮಾರು ಸೈನ್ಸ್ ಮಾಡೆಲ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ. ಎಲ್ಲ ಕಾನ್ಸೆಪ್ಟ್ಸ್ಗಳು ಪ್ರೈಮರಿ ಲೆವೆಲಲ್ಲಿ, ಇದು ಪ್ರೈಮರಿ ಶಾಲೆ, ಹಾಗಾಗಿ ಪ್ರೈಮರಿ ಲೆವೆಲಲ್ಲಿ ಏನೇನೆಲ್ಲ ಬರುತ್ತೆ ಸುಮಾರು ಮಾಡೆಲ್ಸ್ಗಳನ್ನು ಇಲ್ಲಿ ಡಿಸೈನ್ ಮಾಡಿದ್ವಿ. ಲೈಟ್ ಬೇಸ್ ಮೇಲೆ, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಈ ಥರ ಮೋಷನ್, ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಎಲ್ಲ ಡಿಸೈನ್ ಮಾಡಿ, ಯಾವುದು ಸಿಲೆಬಸ್ ಬೇಸ್, ಸಿಲೆಬಸ್ಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಅದೆಲ್ಲ ಇಲ್ಲಿ ಡಿಸೈನ್ ಮಾಡ್ತಾ ಬಂದಿದ್ದೀವಿ. ಹಾಗೆ ನೀವು ನೋಡ್ಬೋದು. ಸರ್ ಇದು ಯಾವ ಥರ? ಸರ್ ಇದೇನಂತಂದರೆ ಲೈಟ್ ಮೇಲೆ ಇರೋಂತಹ ಒಂದು ಮಾಡೆಲ್. ಸೊ ಈ ಮಾಡೆಲ್ ಹೇಗೆ ಅಂತಂದರೆ 7th ಒಂದು ಕಾನ್ಸೆಪ್ಟ್ಸ್ ಬರುತ್ತೆ. ಹೇಗೆ ಅಂತಂದರೆ, ಇನ್ನು ರಿಫ್ಲೆಕ್ಷನ್ ಹೇಗಾಗುತ್ತೆ ಅಂತ, ಪ್ರತಿಫಲನ ಹೇಗಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಜೊತೆಗೆ ಮಿರರಿಂದ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದ್ದಾಗ ಅದರ ಇಮೇಜ್ ಕೂಡ ಎಷ್ಟು ದೂರದಲ್ಲಿ ಬರುತ್ತೆ ಅಂತ. ಇದನ್ನು ನಾವು ಒಳಗಡೆ ಅಳ್ದು ತೋರ್ಸೋಕ್ಕಾಗಲ್ಲ. ಈಗ ಇದರ ಇಮೇಜ್ ಏನಾಗುತ್ತೆ ಅಂದರೆ, ಮಿರರ್ ಒಳಗಡೆ ಬರುತ್ತೆ, ಮಿರರಿಂದ ಎಷ್ಟೋ ದೂರದಲ್ಲಿ ಈ ಇಮೇಜ್ ಇರುತ್ತೆ, ಸಾರಿ ಈ ಆಬ್ಜೆಕ್ಟು, ಇದ್ರ ಇಮೇಜು ಮಿರರಿಂದ ಹಿಂಭಾಗದಲ್ಲಿ ಎಷ್ಟು ದೂರದಲ್ಲಿ ಬರುತ್ತೆ ಅನ್ನುವಂಥದ್ದು ತೋರಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಇದನ್ನು ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಡ್ತೀವಿ. ಇದ್ರ ಇಮೇಜ್ ನೀವು ಒಳಗಡೆ ಗಮನಿಸಿದ್ರೆ ಇಲ್ಲಿಂದ ಕೌಂಟ್ ಮಾಡ್ಬೋದು, 1 2 3 4 5 6 7 8 9 ಇಷ್ಟು ದೂರದಲ್ಲಿ. ಇಷ್ಟೇ ದೂರದಲ್ಲಿ ಇಮೇಜ್ ಕೂಡ ಅಷ್ಟೇ ದೂರದಲ್ಲಿ ಇರುತ್ತೆ ಒಳಗಡೆ. ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ. ಅದನ್ನು ತುಂಬ ಈಸಿಯಾಗಿ ತೋರಿಸ್ಬೇಕಾದ್ರೆ ನೋಡಿ, ಇಲ್ಲಿ 9 ಯೂನಿಟ್ಸ್ ದೂರದಲ್ಲಿದೆ, ಒಂದು ಸ್ಟೆಪ್ ಮುಂದಕ್ಕೆ ಹಾಕಿ ಅಲ್ಲೂ ಕೂಡ ಒಂದು ಸ್ಟೆಪ್ ಮುಂದಕ್ಕೆ ಬರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ನಾನು ಹತ್ತಿರ ಹೋಗ್ತಾ ಇದ್ದೇನೆ, ಇಮೇಜು ಕೂಡ ಹತ್ತಿರ ಬರುತ್ತೆ, ಜೊತೆಗೆ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಗಬೇಕು.
ಹತ್ತಿರ ಬರುತ್ತೆ, ದೂರ ಹೋಗುತ್ತೆ, ಎಲ್ಲರೂ ದಿನ ಕನ್ನಡಿಯಲ್ಲಿ ನೋಡಿ ಗೊತ್ತಿರುತ್ತೆ. ಬಟ್ ಡಿಸ್ಟೆನ್ಸ್ ಹೇಗಿರುತ್ತೆ, ಪ್ಲೇನಾರ್ ಮಿರರಲ್ಲಿ ಹೇಗೆ ಬರುತ್ತೆ ಅನ್ನುವಂತಹದಕ್ಕೆ ತುಂಬ ಸಿಂಪಲ್ ಮಾಡೆಲ್, ಬಟ್ ಎಫೆಕ್ಟಿವ್ ಆಗಿ ಕಲಿಯುವಂತಹ ಮಾಡೆಲ್. ಈ ರೀತಿ ತುಂಬ ಮಾಡೆಲ್ಸ್ಗಳಿದೆ. ಎಲ್ಲ ಮಾಡೆಲ್ಸ್ಗಳನ್ನು ಸ್ಟೂಡೆಂಟ್ಸು ಮತ್ತು ಟೀಚರ್ಸ್ ಅವರ ಸ್ಟೂಡೆಂಟ್ಸ್ ಲರ್ನಿಂಗಲ್ಲಿ, ಟೀಚರ್ಸು ಟೀಚಿಂಗಲ್ಲಿ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ. ಇನ್ನೊಂದು ಡಿಸೈನ್ ಮಾಡಿದ್ದೇನಂತಂದರೆ ಬರೀ ಟೀಚಿಂಗ್ ಮಾತ್ರ ಇರಬಾರ್ದು, ಬಿಯಾಂಡ್ ಟೀಚಿಂಗ್, ಬಿಯಾಂಡ್ ಲರ್ನಿಂಗ್ ಅಂತ ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಕೆಲವು ಗೇಮ್ಸ್ಗಳನ್ನ ಡಿಸೈನ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಪ್ರತಿಯೊಂದು ಆಬ್ಜೆಕ್ಟು ಸೆಂಟರ್ ಆಫ್ ಮಾಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ನೀವು ಒಂದು ಪೆನ್ ತೊಗೊಂಡು ಈ ತುದಿ ಮೇಲೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ನೀವೇ ಇಟ್ಕೊಂಡು ಎಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈಗ ನಿಮಗೆ ಒಂದು ಸಣ್ಣ ಆ್ಯಕ್ಟಿವಿಟಿ ಆ್ಯಕ್ಚುಲಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ, ಆದರೆ ಇದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಷ್ಟೊಂದು ನೇಲ್ಸ್ ಇದೆ ನಿಮಗೆ, ಇಷ್ಟು ನೇಲ್ಸನ್ನು ನನ್ನ ಚಾಲೆಂಜ್ ಏನಂತಂದರೆ ಇದ್ರ ಮೇಲೆ ಕೂರಿಸ್ಬೇಕು, ಇಷ್ಟು ನೇಲ್ಸನ್ನು. ಸೊ ಇಷ್ಟು ನೇಲ್ಸನ್ನು ಮಕ್ಕಳಿಗೆ ಕೂರಿಸಿದ್ರೆ ಖಂಡಿತ ಅವ್ರೇನು ಮಾಡ್ತಾರೆ, ಯೂಶ್ವಲಾಗಿ ನಾವೇ ಆಗಲಿ ಮಕ್ಕಳಾಗಲಿ ಮಾಡೋದೇನಂದರೆ ಈಗ ಕೂರಿಸ್ತಾರೆ ಒಂದನ್ನು. ವಾಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್? ಸೊ ಇದು ಕೂರ್ಸೋಕ್ಕಾಗಲ್ಲ. ಕೊನೆಗೆ ಏನು ಮಾಡೋದು, ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮೇಲೆ ಇಡಕ್ಕೆ ಹೋಗ್ತಾರೆ. ಬಟ್ ಕಂಡೀಷನ್ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕೋ ಆಗಿಲ್ಲ. ಸೊ ಈಗ ಸ್ಟೂಡೆಂಟ್ಸ್ಗೆ ವಿ ಆರ್ ಗೋಯಿಂಗ್ ಟು ಟೀಚಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್. ಸೊ ಆ ಸೆಂಟರ್ ಆಫ್ ಮಾಸಲ್ಲಿ ಹೇಗೆ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್ ಇಷ್ಟನ್ನು ಕೂರ್ಸೋಕ್ಕಾಗುತ್ತೆ, ಖಂಡಿತ ಆಗುತ್ತೆ. ಫಾರ್ ಎಕ್ಸಾಂಪಲ್ 2 ಮೊಳೆಯನ್ನು ತಗೊಳ್ಳೋದು, ಯಾವುದಾದ್ರೂ ಸರಿ, ಹಾಗೆ ಅಬ್ಸರ್ವ್ ಮಾಡಿ. ಈಗ ಸ್ವಲ್ಪ ಈ ರೀತಿ ಜೋಡಿಸ್ತಾ ಹೋಗೋದು. ಈ ರೀತಿ ಜೋಡಿಸಿ ಇಷ್ಟನ್ನು ಹೀಗೆ ಇಟ್ಕೊಂಡು ದಟ್ ಮೀನ್ಸ್ ಇನ್ ಫ್ಯೂಚರ್ ಸಿವಿಲ್ ಇಂಜಿನಿಯರ್ ಹೋಗ್ತೀನಿ, ಅಲ್ಲೆಲ್ಲ ನಾನು ಆರ್ಕಿಟೆಕ್ಟ್ ಆಗ್ತೀನಿ. ಆ ರೀತಿ ಇದ್ದಾಗ ಸೆಂಟರ್ ಆಫ್ ಮಾಸ್ ತುಂಬ ಹೆಲ್ಪ್ ಆಗುತ್ತೆ. ನಾವು ಸೆಂಟರ್ ಆಫ್ ಮಾಸ್ಗೆ ಏನು ಮಾಡ್ತೀವಿ, ಒಂದು ಲೈನ್ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ. ಬಟ್ ಹೌ ಇಟ್ ವರ್ಕ್ಸ್ ಅಂತ ಹೇಳಬೇಕಾದ್ರೆ ವಿ ಹ್ಯಾವ್ ಟು ಶೋ ಸಮ್ ಡೆಮೋ. ಸೊ ಆ ರೀತಿ ಕಾನ್ಸೆಪ್ಟ್ಸ್ಗಳಿಗೆ ಇಲ್ಲಿ ಡಿಸೈನ್ ಮಾಡಿದ್ದೀವಿ. ಇಷ್ಟಲ್ಲದೆ ಮ್ಯಾಥಮೆಟಿಕ್ಸಲ್ಲಿ ಗೇಮ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ. ಯೂಶ್ವಲಾಗಿ ಮ್ಯಾಥ್ಸ್ ಅಂದರೆ ಎಷ್ಟೋ ಮಕ್ಕಳು ಕಷ್ಟ ಅಂತ ಅಂದ್ಕೊತಾರೆ. ಫನ್ ತೋರಿಸಿದ್ರೆ ಮ್ಯಾಥಮೆಟಿಕ್ಸಲ್ಲಿ ದೇ ವಿಲ್ ಫೈಂಡ್ ಔಟ್ ದ ಲಾಜಿಕ್. ಆ ಲಾಜಿಕ್ ಹೇಗೆ ಅಂತ ಅನ್ನೋದಕ್ಕೆ ಈ ಥರ ಗೇಮ್ಸ್ಗಳು. ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ಸಿಂಪಲ್ ಮಕ್ಕಳಿಗೆ ತುಂಬ ಕಷ್ಟ ಕೊಡೋದು, ಅಥವಾ ನಿಮಗೂ ಕೂಡ ಕಷ್ಟ ಕೊಟ್ಟಿರೋದು, ಅಥವಾ ಇವತ್ತಿಗೂ ಕ್ವಶನ್ ಕೇಳಿದ್ರೆ ಕಷ್ಟ ಅನಿಸೋದು ಈ LCM ಮತ್ತು HCF. LCM ಹೇಗೆ, HCF ಹೇಗೆ ಅಂತ ಕಂಡಿದ್ದಕ್ಕೆ ಸಿಂಪಲ್ ಆಗಿರೋದು ಒಂದು ಆಟ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ 2 to 100 ಒಂದು ನಂಬರ್ಸ್ದು ಒಂದು ಶೀಟ್ ಇದೆ, ಇಬ್ಬರು ಆಡೋಂತಹ ಆಟ ಇದು. ನಿಮ್ಗೇನು ಮಾಡ್ತೀವಿ, ನಿಮ್ಗೊಂದು 10 ಪೆಬಲ್ಸ್ ಕೊಡ್ತೀವಿ, ಆಪೋನೆಂಟ್ಗೆ ಒಂದು 10 ಪೆಬಲ್ಸ್ ಕೊಡ್ತೀವಿ. ಆಟ ಸ್ಟಾರ್ಟ್ ಮಾಡಬೇಕು. ಆಟ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗೆ ಅಂದರೆ, ನಾನು ಫಸ್ಟ್ ಆಟ ಆಡಿದ್ರೆ ನಾನು ಎಲ್ಲೋ ಒಂದು ನಂಬರ್ಗೆ ಇಡ್ತೀನಿ. ನೆಕ್ಸ್ಟ್ ನೀವು ಆಪೋನೆಂಟ್ ಏನು ಮಾಡಬೇಕಂದ್ರೆ ಅದರ ಫ್ಯಾಕ್ಟರ್ಸ್ ಅಥವಾ ಮಲ್ಟಿಪಲ್ಸ್ಗೆ ಇಡ್ತಾ ಹೋಗ್ಬೇಕು. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಈಗ ನಾನೇನು ಮಾಡ್ತೀನಿ, 50ಗೆ ಇಟ್ಟು 60ಗೆ ಇಟ್ಟೆ ಅಂದ್ಕೊಳ್ಳಿ. 60ಗೆ ಇಟ್ಟರೆ ಅದರ ಮಲ್ಟಿಪಲ್ ಅಥವಾ ಫ್ಯಾಕ್ಟರ್ಸ್, ಮಲ್ಟಿಪಲ್ ಅಂತೂ 120 ಆಗುತ್ತೆ, 120 ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇದು ಫ್ಯಾಕ್ಟರ್ಸ್ ಯಾವುದು ಹುಡುಕ್ತಾನೆ. ಫ್ಯಾಕ್ಟರ್ಸ್ ಅಂತಂದರೆ ಇದು ಯಾವ್ಯಾವ ಟೇಬಲಲ್ಲಿ ಬರುತ್ತೆ. ಸೊ 2 ಟೇಬಲ್ಲು, 3, 5, 6, 12 ಈ ಥರ ಹುಡುಕ್ತಾವೆ. ಈ ರೀತಿ ಆಟ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾರಿಗೆ ಕೊನೆಗೆ ಇಡೋಕ್ಕಾಗಲ್ಲ ಅವ್ನು ಸೋತಾಗ್ತಾನೆ. ಜೊತೆಗೆ ಇಟ್ಟ ತಕ್ಷಣ ಈ ಹ್ಯಾಸ್ ಟು ಎಕ್ಸ್ಪ್ಲೈನ್ ವೈ ಹಿ ಹ್ಯಾಸ್ ಪುಟ್ ದ ಪೆಬಲ್ ಆನ್ ದಟ್ ಪರ್ಟಿಕ್ಯುಲರ್ ನಂಬರ್. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಈ ರೀತಿ ಮ್ಯಾಥ್ಸ್ನ ಕಲಿಯೋದಕ್ಕೆ ಸುಮಾರು ಮ್ಯಾಥಮೆಟಿಕ್ಸ್ ಗೇಮ್ಸ್ಗಳನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಸೈನ್ ಮಾಡಿದ್ದೀವಿ. ಆ ಥರದ್ದು ಸುಮಾರು ಇಲ್ಲಿ ಗೇಮ್ಸ್ಗಳೆಲ್ಲ ಇಲ್ಲಿ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಜೊತೆಗೆ ನೆಕ್ಸ್ಟು ನಮ್ಮದು ಮೈನ್ ಟಾರ್ಗೆಟ್ ಏನಂತಂದರೆ ಮ್ಯಾಥ್ಸ್ ಲ್ಯಾಬ್, ಸೈನ್ಸ್ ಲ್ಯಾಬ್. ಅದ್ರ ಜೊತೆಗೆ ಮ್ಯಾಥ್ಸ್ದು ಸಿಲೆಬಸ್ಸಲ್ಲಿ ಇಲ್ಲದಿರೋಂಥ ಫ್ಯಾಕ್ಟ್ಸ್ ಮತ್ತು ಸೈಂಟಿಸ್ಟು ಮತ್ತು ಮ್ಯಾಥಮೆಟಿಷಿಯನ್ಸ್ ಬಗ್ಗೆ ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಪರಿಚಯ ಮಾಡಬೇಕಂತ. ಅದಕ್ಕೋಸ್ಕರ ಸುತ್ತ ನೋಡ್ಬೋದು ನಂಬರ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಮತ್ತು ಸೈಂಟಿಸ್ಟ್ಗಳು ಮತ್ತು ಮ್ಯಾಥಮೆಟಿಷಿಯನ್ಸು. ಈಗ ಯೂಶ್ವಲ್ ಆಗಿ ಪರಿಚಯ ಯಾರಿದ್ರೆ ಅಂಥವ್ರು ಮಾತ್ರ ನಿಮಗೆ ಹೆಸರುಗಳು ಗೊತ್ತು. ಎಷ್ಟೋ ಜನ ಸೈಂಟಿಸ್ಟ್ಗಳದ್ದು ಮ್ಯಾಥಮೆಟಿಷಿಯನ್ಸ್ ಹೆಸರು ಗೊತ್ತೇ ಇರೋದಿಲ್ಲ.
ಸೊ ಅಂಥವ್ರದ್ದೆಲ್ಲ ಇಲ್ಲಿ ಲಿಸ್ಟ್ ಹಾಕಿದ್ದೀವಿ. ಒಂದೊಂದು ಸಣ್ಣ ಕೋಟ್ ಕೆಳಗಡೆ ಹಾಕಿದ್ದೀವಿ. ಅಂದರೆ ಅವ್ರು ಏನನ್ನ ಡಿಸ್ಕವರ್ ಮಾಡಿದ್ರು, ಇನ್ವೆಂಟ್ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹಾಕಿದ್ದೀವಿ. ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಯೂಶ್ವಲ್ ಆಗಿ ಯಾವುದೇ ಟೆಕ್ಸ್ಟ್ ಬುಕ್ಸಲ್ಲಿರಲ್ಲ ಅಥವಾ ಯಾರು ಹೇಳ್ಕೊಟ್ಟಿರಲ್ಲ, ಅಂಥದ್ದೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಸುತ್ತ ಹಾಕಿದ್ದೀವಿ. ಪ್ರತಿ ದಿವಸ ಸ್ಟೂಡೆಂಟ್ಸ್ ಕೆಲಸ ಏನಂತಂದರೆ ಇದು ಬಂದು ನೋಡಿ ಇದು ಏನು ಅಂತ ಟೀಚರ್ನ ಕೇಳಿದ್ರೆ ಸರ್, ಸೊ ಟೀಚರ್ ಹ್ಯಾಸ್ ಟು ಎಕ್ಸ್ಪ್ಲೈನ್ ದಟ್ ವಾಟ್ ಇಟ್ ಈಸ್ ಅನ್ನೋದು. ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ಇದನ್ನು ಡಿಸೈನ್ ಮಾಡ್ಕೊಂಡಿದ್ವಿ. ಅಷ್ಟಲ್ಲದೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇದ್ರ ಜೊತೆಗೆ ಟೆಕ್ನಾಲಜಿ ಬೇಸ್ಡ್ ಟೀಚಿಂಗ್ ಇರಲಿ ಅನ್ನೋದಕ್ಕೋಸ್ಕರ ಪ್ರೊಜೆಕ್ಟರ್ ಬೇಸ್ಡ್ ಎಜುಕೇಷನನ್ನು ಪ್ರೊಜೆಕ್ಟರ್ ಹಾಕಿದ್ವಿ. ಸೊ ನಮ್ಮ ಸ್ಕೂಲ್ನಲ್ಲಿ ಯೂಶ್ವಲಿ ವಿ ಆರ್ ಯೂಸಿಂಗ್ ಅಬೌಟ್ 30 to 35 ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಫಾರ್ ಟೀಚಿಂಗ್ ಸೈನ್ಸ್ ಆಸ್ ವೆಲ್ ಆಸ್ ಮ್ಯಾಥಮೆಟಿಕ್ಸ್. ಈ ರೀತಿ ಸಾಫ್ಟ್ವೇರ್ಸ್ಗಳನ್ನು ನಾವೇ ಡಿಸೈನ್ ಮಾಡಿರೋಂತಹ ಆ್ಯನಿಮೇಷನ್ಸ್ ಈ ಥರದ್ದೆಲ್ಲ ಯೂಸ್ ಮಾಡಿ ಟೀಚ್ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಸಿಮ್ಯುಲೇಷನ್ಸು ಮತ್ತು ಡಿಫ್ರೆಂಟ್ ಸಿಮ್ಯುಲೇಷನ್ಸು ಮತ್ತು ಆ್ಯನಿಮೇಷನ್ಸು ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಒಂದು ಹಂತಕ್ಕೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತಂದರೆ ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಸುಮ್ಮನೆ ಬೈ ಹಾರ್ಟ್ ಮಾಡಿ ಕಲಿಯೋದಲ್ಲ ಅನ್ನೋಂಥದ್ದನ್ನು ತೋರಿಸ್ಬೇಕು. ಎಸ್ಪೆಷಲಿ ವಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ಸ್. ಒಳಗೆ ಇಟ್ಟಿರೋಂತಹದ್ದು ನಾವು ಕಾನ್ವೆಕ್ಸ್ ಲೆನ್ಸ್, ದಟ್ ಮೀನ್ಸ್ ಪೀನ ಮಸೂರ ಅಂತ ಕರಿತೀವಿ. ಈ ಕಾನ್ವೆಕ್ಸ್ ಲೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ಕನ್ವರ್ಜೆನ್ಸ್ ಆಗುತ್ತೆ. ಕನ್ವರ್ಜೆನ್ಸ್ ಮೀನ್ಸ್ ಎರಡಲ್ಲ, ಇಲ್ಲಿ ನೋಡಿ ಪ್ಯಾರಲಲ್ ಬೀಮ್ಸ್ ಹೋಗ್ತಾ ಇದೆ, ಹೌದಲ್ಲ? ಈ ಪ್ಯಾರಲಲ್ ಬೀಮ್ಸು ಈ ಲೆನ್ಸ್ ಮೇಲೆ ಬಿದ್ದ ತಕ್ಷಣ ಮೇಲ್ಗಡೆ ಹೋಗ್ತಿದ್ದ ಲೆನ್ಸು ಹೀಗೆ ಕೆಳಗಡೆ ಹೋಗ್ತು, ಕೆಳಗಡೆ ಬರ್ತಿದ್ದು ರೇ ಮೇಲ್ಗಡೆ ಹೋಯಿತು, ಮೇಲ್ಗಡೆ ಬರ್ತಿದ್ದರೆ ಕೆಳಗಡೆ ಹೋಗಿದೆ. ಸೊ ಎರಡು ಇಲ್ಲಿ ಮರ್ಜ್ ಆಗಿದೆ. ಸೊ ಈ ಲೆನ್ಸ್ದು ಇದೊಂದೇ ಕಾನ್ಸೆಪ್ಟ್ಸಲ್ಲಿ ಸುಮಾರು ಹೇಳ್ಬೋದು. ಈ ಲೆನ್ಸ್ದು ಫೋಕಲ್ ಲೆಂತ್ ಎಷ್ಟು ಅಂತ, ಒಂದು ಫೋಕಲ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಇದಿಷ್ಟು ಬರುತ್ತಲ್ಲ, ಸ್ಟೂಡೆಂಟ್ಗೆ ಫೋಕಲ್ ಲೆಂತ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟೇ ಇದರಿಂದ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟಲ್ಲದೆ ಇದು ಕೊಡು, ಅದು ಪ್ಯಾರಲಲ್ ಲೈಟ್, ಈ ಕಡೆಯಿಂದ ಪ್ಯಾರಲಲ್ ಬೀಮ್ಸ್ ಬರ್ತದೆ. ಈಗ ನೋಡಿ ಪ್ಯಾರಲಲ್ ಬೀಮ್ಸ್ ಹಾಗೇ ಇದೆ. ಈಗ ನಾನು ಮಧ್ಯೆ ಲೆನ್ಸ್ ಇಟ್ಟರೆ ಏನಾಗುತ್ತೆ ಅನ್ನೋದನ್ನ ಸ್ಟೂಡೆಂಟ್ಗೆ ಹೇಳಿದ್ರೆ, ಈಗ ಕಾನ್ಕೇವ್ ಲೆನ್ಸ್ ಇಡ್ತಾ ಇರೋದು ಅಬ್ಸರ್ವ್ ಮಾಡಿ. ಈಗ ಮೊದಲು ಎರಡು ಜೊತೆಗೆ ಸೇರ್ಕೊಂಡಿತ್ತು, ಈಗ ಅಬ್ಸರ್ವ್ ಮಾಡಿ ಎರಡು ದೂರ ಹೋಗಿದೆ, ಡೈವರ್ಜ್ ಆಗಿದೆ ಎರಡೂ ಕೂಡ. ಸೊ ಇದ್ರದ್ದು ಫೋಕಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ ಆ ಲೈನ್ನೇ ಹಿಂದಕ್ಕೆ ಇಳಿರಿ, ನೋಡಿ ಇಲ್ಲಿ ಕಾಣುತ್ತೆ, ಸಣ್ಣ ರಿಫ್ಲೆಕ್ಷನ್ ಕಾಣುತ್ತೆ ಇಲ್ಲೊಂದು ಲೈನು. ಅದೇ ಥರ ಅದ್ರದ್ದು ಎರಡು ಇಲ್ಲಿ ಸೇರುತ್ತೆ. ಇದ್ರದ್ದು ಫೋಕಲ್ ಲೆಂತ್ ಏನು ಅಂತ ಕಂಡುಹಿಡಿಯೋದು ಸುಲಭವಾಗಿ ಮಾಡ್ಬೋದು. ಹಾಗೆ ಡಿಫ್ರೆಂಟ್ ಮಿರರ್ಸ್ಗಳಿದೆ. ಹಿಂದಕ್ಕೆ ಇಡ್ಲಾ, ಇದನ್ನೇ ತೆಗೆದುಬಿಡ್ತೀನಿ. ಇಲ್ಲೇ ಬಿಡ್ತೀನಿ ಅಲ್ವಾ? ಅಬ್ಸರ್ವ್ ಮಾಡಿ. ಎಸ್, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಎರಡು ಪ್ಯಾರಲಲ್ ಲೈನ್ ಸೈನ್ಸ್ ಹೋಗಿದೆ, ಅದು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಬಿದ್ದ ಮೇಲೆ ರಿಫ್ಲೆಕ್ಟ್ ಆಗಿದೆ, ರಿಫ್ಲೆಕ್ಟ್ ಆದಮೇಲೆ ಮೇಲ್ ಬಂದಿರೋದು ಕೆಳಗೆ ಬರ್ತಾ ಇದೆ, ಕೆಳಗಡೆ ಬಂದಿರೋದು ಮೇಲ್ ಬರ್ತಾ ಇದೆ. ಇವೆರಡು ಈ ಪಾಯಿಂಟಲ್ಲಿ ಜಾಯಿನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರಲ್ಲಿ ನಮಗೆ ಸಿಗೋದಿಲ್ಲ ರಿಯಲ್ ಇಮೇಜಸ್ ಅಂತ ಕರಿತೀವಿ. ಅಂದರೆ ಆ ಮಿರರ್ ಮುಂದೆ ನಿಂತ್ಕೊಂಡ್ರೆ ನೀವಾಗೆ ಕಾಣ್ತೀರ, ಉಲ್ಟಾ ಎಲ್ಲ ಕಾಣಲ್ಲ. ಅದೇ ಕಾನ್ವೆಕ್ಸ್ ಮಿರರ್ ಇಟ್ಟರೆ ಫುಲ್ ಉಲ್ಟಾ ಆಗುತ್ತೆ, ನಿಮ್ಮ ಮುಖ ಎಲ್ಲ ಉಲ್ಟಾ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗಾಗುತ್ತೆ ಅದಕ್ಕೂ ಕೂಡ ಒಂದು ಡೆಮೋನ ನಾವು ಇದರಲ್ಲೇ ಮಾಡಿ ನೋಡ್ಬೋದು. ಅಂದರೆ ಮೆಟೀರಿಯಲ್ ಮೀಡಿಯಮ್ ಬೇಕು, ಮತ್ತು ವಸ್ತುಗಳ ಕಂಪನದಿಂದ ಶಬ್ದ ಪ್ರಸಾರ ಆಗುತ್ತೆ ಅಂತ ತುಂಬ ಸಿಂಪಲ್ ಆಗಿರುವಂತಹ ಎಕ್ಸ್ಪೆರಿಮೆಂಟಲ್ಲೇ ನಾವು ತೋರಿಸ್ಬೋದು. ಇಲ್ಲಿ ನಾವು ಒಂದು ಬಲೂನ್ದು ಮೆಮ್ಬ್ರೇನ್ ಇದೆ. ಸೊ ಇದಕ್ಕೆ ಟಚ್ ಆದ ನೋಡಿ, ಇಲ್ಲಿ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಾಗ ಶಬ್ದ ಕೇಳಿಸುತ್ತೆ. ಇನ್ನೆಲ್ಲ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇದು ಸೋಲಾರ್ ಸೋಲಾರ್ ವರ್ಕ್ ಆಗುತ್ತೆ. ವರ್ಕ್ ಆಗುತ್ತೆ, ಎಲ್ಲ ವರ್ಕಿಂಗ್ ಮಾಡಿ. ಯಾವುದು ಎನರ್ಜಿ ಬೇಸ್ ಯಾವ್ದಾದ್ರು ಒಂದಾಗೆ ತೋರಿಸೋಣ. ತೋರಿಸೋಣ, ಅದನ್ನೇ ತೋರಿಸೋಣ. ಇಲ್ಲಿ ಯೂಶ್ವಲ್ ಆಗಿ ನಾವೆಲ್ಲ ಮ್ಯಾಥಮೆಟಿಕ್ಸ್ನಲ್ಲಿ ಫಾರ್ಮುಲಾಗೆಲ್ಲ ಬೈ ಹಾರ್ಟ್ ಹೊಡೆದಿದ್ದೆ ಹೆಚ್ಚು. a+b² ಸುಮಾರು ಫಾರ್ಮುಲಾ ಬೈ ಹಾರ್ಟ್ ಹೊಡೆದಿದ್ವಿ. ಬಟ್ ಇವತ್ತು ಕೇಳಿದ್ರೆ ನೆನಪಲ್ಲಿ ಉಳಿದಿರೋದಿಲ್ಲ. a+b² ಒಂದು ಬಿಟ್ಟರೆ ಇನ್ನು ಯಾರ್ಯಾರು ಮ್ಯಾಥಮೆಟಿಕ್ಸ್ ಓದಿರ್ತಾರೆ ಅವ್ರ ಜೀವನದಲ್ಲಿ ಟೀಚರ್ಸ್ ಆಗದೇದವರು ಅದೊಂದು ಫಾರ್ಮುಲಾ ಬಿಟ್ಟರೆ ಇನ್ನೆಲ್ಲ ಮರ್ತಿರ್ತಾರೆ, ಹೌದಲ್ಲ? ಸೊ ಫಾರ್ ಎಕ್ಸಾಂಪಲ್ ಈಗ x+a × x+b ಒಂದು ಫಾರ್ಮುಲಾ ಇದೆ, ನೀವು ಓದಿದ್ದೀರ.
ಸೊ ಇದನ್ನು ಈಗ ನೆನಪಿಸ್ಕೊತೀನಿ ಅಂದ್ರೂ ಕಷ್ಟ ಅದು ಫಾರ್ಮುಲಾ ಬರೋದು. ಬಟ್ ಪ್ರಾಕ್ಟಿಕಲ್ ಆಗಿ ವಾಟ್ ಈಸ್ ದಟ್ ಎಕ್ಸ್ ಪ್ಲಸ್ ಎ ಆ್ಯಂಡ್ ವಾಟ್ ಈಸ್ ದಟ್ ಎಕ್ಸ್ ಪ್ಲಸ್ ಇಂಟು ಎಕ್ಸ್ ಪ್ಲಸ್ ಬಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿರೋಂಥದ್ದು. ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ರೆಕ್ಟ್ಯಾಂಗಲ್ದು ಬ್ರೆಡ್ದು ಮತ್ತು ಲೆಂತ್ ಡಿಫ್ರೆಂಟ್ ಇರುತ್ತೆ. ನಮಗೆ ಗೊತ್ತು ಯೂಶ್ವಲ್ ಆಗಿ ಏರಿಯಾ ಆಫ್ ಎನಿ ರೆಕ್ಟ್ಯಾಂಗಲ್ ಇಸ್ ಲೆಂತ್ ಇಂಟು ಬ್ರೆಡ್, ಇದು ಎಲ್ಲರಿಗೂ ಗೊತ್ತಿರೋದು. ಈ ಕಾನ್ಸೆಪ್ಟ್ಸಲ್ಲಿ ಏನು ಮಾಡಿದೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಇಲ್ಲಿಗಿರೋಂತಹ ಮೆಷರ್ಮೆಂಟೇ ಬೇರೆ, ಇಲ್ಲಿಂದ ಇಲ್ಲಿಗಿರೋ ಮೆಷರ್ಮೆಂಟೇ ಬೇರೆ. ಸೊ ಈ ರೆಕ್ಟ್ಯಾಂಗಲ್ದು ಏರಿಯಾ ಬೇಕಂದರೆ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಕುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದು 15 ಸೆಂಟಿಮೀಟರ್ ಇದೆ ಅಂದ್ಕೊಂಡ್ರೆ ಇಲ್ಲಿಂದ ಇಲ್ಲಿ 10 ಸೆಂಟಿಮೀಟರ್ ತೊಗೋತೀನಿ. ಇದು 10 ಸೆಂಟಿಮೀಟರ್ ಆಯಿತು, ಮತ್ತು ಇನ್ನು ಉಳಿದಿದ್ದು 5 ಆಯಿತು. ಸೊ ಇದನ್ನು ಎಕ್ಸ್ ಅನ್ಕೋತೀನಿ, ಇದನ್ನು ಎ ಅನ್ಕೋತೀನಿ. ಸೇಮ್ ಇಲ್ಲಿ ಎಷ್ಟು 10 ತೊಗೊಂಡಿದೆ ಅಷ್ಟನ್ನೇ ಇಲ್ಲಿ ತೊಗೋತೀನಿ. ಸೊ ಇದು 10 ಆಯಿತು. ಬಟ್ ಇಲ್ಲಿ 5 ಇತ್ತು, ಇಲ್ಲಿ ಒಂದು 6 ಅಥವಾ 7 ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ ಬಿ ಆಯಿತು. ಸೊ ವಾಟ್ ಈಸ್ ದ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಏನಾಗುತ್ತೆ ನೋಡಿ. ಈಗ ಪ್ರಾಕ್ಟಿಕಲ್ ಆಗಿ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಎಲ್ಲವನ್ನ ಹೀಗೆ ಕಟ್ ಮಾಡಿದ್ರೆ ಎಷ್ಟು ತೊಗೊಂಡೆ, ಕಟ್ ಮಾಡಿದ್ರೆ ವಿಲ್ ಗೆಟ್ 4 ಪೀಸಸ್. 4 ಪೀಸಸ್ ಕೂಡ ಇಟ್ಸ್ ಅ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಸಿಕ್ಕುತ್ತೆ. ಇಲ್ಲಿ ಸಿಕ್ಕಿರುವಂಥದ್ದು ಸ್ಕ್ವೇರ್, ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿಗೂ ಎಕ್ಸ್ ಇದೆ. ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಏರಿಯಾ, ದಿಸ್ ಪಾರ್ಟ್ ಇಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಸಿಕ್ತು. ದಿಸ್ ಇಸ್ ಅ ರೆಕ್ಟ್ಯಾಂಗಲ್. Rectangle is length into breadth, that is a into x, xa. This is b, this is x into b, xb. Here this is b and this is a. So a into b is ab. So ಈಗ ನೋಡಿ x plus a into x plus b ಅಂದರೆ ಫಾರ್ಮುಲಾ ಏನಾಗುತ್ತೆ ಅಂದರೆ x square plus xa plus xb plus ab. ಬೈ ಹಾರ್ಟೇ ಮಾಡೋದಿಲ್ಲ. ಇದೊಂದು ಫಾರ್ಮುಲಾ ಇಟ್ಕೊಂಡ್ರೆ ನೀವು ಇದೊಂದು ರೀತಿ ಹೇಳ್ಕೊಟ್ರೆ ಯಾವ ಫಾರ್ಮುಲಾ ಬೇಕಾದ್ರೂ ಕೊಡಿ ಎಲ್ಲವನ್ನು ಮಾಡಾಕ್ಬೋದು. ಎಲ್ಲವನ್ನು ಮಾಡೆಲ್ ಎಕ್ಸ್ಪ್ಲೈನ್ ಮಾಡೋಂಥದ್ದು ಮಲ್ಟಿಪಲ್ ರಿಫ್ಲೆಕ್ಷನ್ಸ್, ಹೇಗೆ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗುತ್ತೆ ಅನ್ನೋಂಥದ್ದು. ಈ ಭಾಗದಲ್ಲೂ ಒಂದು ಮಿರರು ಮತ್ತು ಈ ಭಾಗದಲ್ಲೂ ಒಂದು ಮಿರರ್ ಇದೆ. ಸೊ 7th ಇಂದ 10th ವರೆಗೆ ಲೈಟ್ ಕಾನ್ಸೆಪ್ಟ್ಸ್ ಮೇಲೆ ಬರೋಂತಹದ್ದನ್ನು ಸುಮಾರು ಕಾನ್ಸೆಪ್ಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿರೋಂಥದ್ದು. ಒಂದು ಯಾವುದೇ ಆಬ್ಜೆಕ್ಟ್ ಮೇಲೆ ಲೈಟ್ ಬಿದ್ದ ತಕ್ಷಣ ರಿಫ್ಲೆಕ್ಟ್ ಆಗುತ್ತೆ ಅನ್ನೋಂಥದ್ದು ಗೊತ್ತು. ಎಸ್ಪೆಷಲಿ ತುಂಬ ಸ್ಮೂತ್ ಸರ್ಫೇಸ್ ಇದ್ರಂತೂ ರಿಫ್ಲೆಕ್ಷನ್ ಹೆಚ್ಚಾಗಿರುತ್ತೆ. ಸೊ ಈ ಕಡೆನೂ ಮಿರರ್ ಇದೆ, ಈ ಕಡೆನೂ ಮಿರರ್ ಇದೆ, ಎರಡೂ ಕಡೆ ಮಿರರ್ ಪದೇ ಪದೇ ರಿಫ್ಲೆಕ್ಟ್ ಮಾಡ್ತಾ ಹೋಗೋದ್ರಿಂದ ಹೇಗೆ ಈ ಪ್ಯಾಟ್ರನ್ ನಮಗೆ ಸಿಗುತ್ತೆ ಅನ್ನೋಂಥದ್ದು. ಇದೇ ಪ್ಯಾಟ್ರನ್ನಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ದಟ್ ಮೀನ್ಸ್ ಈಗ ನೀವು ಆಪ್ಟಿಕಲ್ ಫೈಬರ್ಸ್ ಎಲ್ಲ ನೋಡ್ತೀರಲ್ಲ, ಸೊ ಇಂಟರ್ನೆಟ್ ಯೂಸೇಜಲ್ಲೆಲ್ಲ ಆಪ್ಟಿಕಲ್ ಫೈಬರ್ಸ್ ಯಾಕೆ ಯೂಸ್ ಮಾಡ್ತಾರೆ, ಸೊ ರೇಡಿಯೇಷನ್ಸಲ್ಲೇ ಮಾಡ್ಬೋದಿತ್ತು, ಬಟ್ ಆಪ್ಟಿಕಲ್ ಫೈಬರ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಅಲ್ಲಿ ಹೇಗೆ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗುತ್ತೆ ಅನ್ನೋದನ್ನು ನಾವು ಇಟ್ಕೊಂಡು ತೋರಿಸೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಮಲ್ಟಿಪಲ್. ಇದು ಒಂದು ಕಾನ್ಸೆಪ್ಟ್ಸ್ ಆದರೆ ಅದೇ ಥರದ್ರಲ್ಲಿ ಸೇಮ್ ಕಾನ್ಸೆಪ್ಟ್ ಇದನ್ನು ತುಂಬ ಮಕ್ಕಳು ನೋಡಿರ್ತಾರೆ, ಬಟ್ ಹೇಗಾಗುತ್ತೆ ಕಾನ್ಸೆಪ್ಟು ಅನ್ನೋಂತಹದ್ದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರೋಂಥದ್ದು. ಎರಡೂ ಕಡೆ ಆಪೋಸಿಟಲ್ಲಿ ನಾವು ಮಿರರ್ಸನ್ನು ಇಟ್ಟಿದ್ದೀವಿ. ಸೊ ದೆರ್ ಇಸ್ ನೋ ಆ್ಯಂಗಲ್ ಬಿಟ್ವೀನ್ ದ 2 ಮಿರರ್ಸ್. ಎರಡು ಪ್ಯಾರಲಲ್ ಆಗಿರೋದ್ರಿಂದ ದ ಆ್ಯಂಗಲ್ ಬಿಟ್ವೀನ್ ದ ಮಿರರ್ಸ್ ಇಸ್ 0. ಅವಾಗ ಏನಾಗುತ್ತೆ, ಇಲ್ಲಿ ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇಟ್ಟರೆ ಹೌ ಮೆನಿ ನಂಬರ್ಸ್ ಆಫ್ ಇಮೇಜಸ್ ದಟ್ ಐ ಕ್ಯಾನ್ ಗೆಟ್ ಅನ್ನೋದು ಈ ಮಾಡೆಲ್ ಎಕ್ಸ್ಪ್ಲೈನ್ ಮಾಡೋದು. ಸೊ ಇಲ್ಲಿ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಕಾನ್ಸೆಪ್ಟ್ಸು. ನೀವು ಒಳಗಡೆ ನೋಡ್ತಾ ಹೋದರೆ ಈ ಕಡೆಯಿಂದ ಫೋಕಸ್ ಅಥವಾ ಈ ಕಡೆಯಿಂದ ನೋಡಿ, ಯು ವಿಲ್ ಗೆಟ್ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್. ಇದೆ ಒಳಗಡೆ ನೋಡೋದು ಎಷ್ಟು ಬೇಕೋ ಅಷ್ಟು ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ಒಳಗಡೆ ಕಾಣ್ತಾ ಹೋಗುತ್ತೆ. ಈ ಸೈಡಲ್ಲಿ ಇರ್ತೀನಿ ಈಗ ಈಗ ಹಾಂ ಇಲ್ಲಿಂದ ಫೋಕಸ್, ಇಲ್ಲಿಂದ ಈ ಮೇಲ್ಗಡೆಯಿಂದ ಇಟ್ಟರೆ ಫುಲ್ ಕಾಣುತ್ತೆ. ಇಲ್ಲ ಸೊ ಇದೇ ಮಾಡೆಲಲ್ಲಿ ಈಗ ದ ಆ್ಯಂಗಲ್ ಬಿಟ್ವೀನ್ ದ ಮಿರರ್ಸ್ ಇಸ್ 0, ಆ್ಯಂಗಲೇ ಇಲ್ಲ. ಇಲ್ಲಿ ಡಿಫ್ರೆಂಟ್ ಆ್ಯಂಗಲ್ಸ್ ಇಟ್ಟರೆ ಎಷ್ಟೆಷ್ಟಾಗುತ್ತೆ ಅಣ್ಣ ಅದೊಂದು. ಇಲ್ಲಿ ಇರೋದು ಈಗ ಎರಡು ಮಿರರ್ಸ್ ಮಧ್ಯೆ ಇರೋ ಆ್ಯಂಗಲ್ಸ್ 0 ಇದ್ದಾಗ ಹೌ ಮೆನಿ ಇಮೇಜಸ್ ದಟ್ ಐ ಕ್ಯಾನ್ ಗೆಟ್ ಅಂದರೆ ಯು ವಿಲ್ ಗೆಟ್ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ಅಂತ. ಬಟ್ ಈಗ ಏನಾಗುತ್ತೆ, ಇಲ್ಲೂ 2 ಮಿರರ್ ಇದೆ, ಬಟ್ ಏನಾಗುತ್ತೆ 2 ಮಿರರ್ ಮಧ್ಯೆ ನಾನು ಆ್ಯಂಗಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಎಷ್ಟು, ಫಾರ್ ಎಕ್ಸಾಂಪಲ್ ಈಗ 90 ಡಿಗ್ರಿ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. The angle between the 2 mirrors is 90 degree. Now, how many images that I can get with this object? ಇಲ್ಲಿ ಇಟ್ಟರೆ ಈ ಒಳಗಡೆ ನೋಡ್ಬೋದು ಎಷ್ಟು ಇಮೇಜ್ ನಿಮಗೆ ಕಾಣ್ತಾ ಇದೆ ಅನ್ನುವಂಥದ್ದು. ಟೋಟಲ್ ಕೌಂಟ್ ಮಾಡಿ ಒಳಗಡೆ ಎಷ್ಟು ಕಾಣುತ್ತೆ ಅಂತ.
ಓಕೆನಾ? ಹಾಗೆ ಅಬ್ಸರ್ವ್ ಮಾಡಿ, ಇದೇ ಆ್ಯಂಗಲ್ನ ನಾನು ಚೇಂಜ್ ಮಾಡ್ತೀನಿ, 60 ಡಿಗ್ರಿಗೆ ತಂದು ನಿಲ್ಲಿಸ್ತೀನಿ. ನಾವು ಕೌಂಟ್ ದ ಇಮೇಜಸ್, ನಂಬರ್ ಆಫ್ ಇಮೇಜಸ್ ಎಷ್ಟು ಬಂತು ಅಂತ. ಹಾಗೆ 30 ಡಿಗ್ರಿಗೆ ತಂದು ನಿಲ್ಲಿಸ್ತೀನಿ, ನಂಬರ್ ಆಫ್ ಇಮೇಜಸ್ ಎಷ್ಟಾಯಿತು. ಸೊ ಹಾಗೆ 120ಗೆ ತಂದು ನಿಲ್ಲಿಸ್ತೀನಿ, ನಂಬರ್ ಆಫ್ ಇಮೇಜಸ್ ಎಷ್ಟು ಬರುತ್ತೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ನಂಬರ್ ಆಫ್ ಇಮೇಜಸ್ ಕೌಂಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನ ಇಟ್ಕೊಂಡು ಮಾಡಿಬಿಡ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ ನೋಡೋದೇ ಇಲ್ಲ, ಅದೊಂದು ಪ್ರಾಬ್ಲಮ್ ನೋಡ್ತಾನೆ ಹೋಗ್ತಾನೆ. ಬಟ್ ಪ್ರಾಕ್ಟಿಕಲ್ ಆಗಿ ಹೇಗಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಇದು ಇರುವಂಥದ್ದು. ಸೇಮ್ ಥಿಂಗ್, ಈಗ ಕೆಲಿಡೋಸ್ಕೋಪ್ ಎಲ್ಲ ಮಕ್ಳ ಕೈಲೂ ಇರುತ್ತೆ, ಬಟ್ ವಿ ಹ್ಯಾವ್ ಎ ಡಿಫ್ರೆಂಟ್ ಟೈಪ್ ಆಫ್ ಕೆಲಿಡೋಸ್ಕೋಪ್. ಇಲ್ಲಿ ಅಬ್ಸರ್ವ್ ಮಾಡಿ ಹೇಗೆ 3D ಪಿಕ್ಚರ್ಸ್ಗಳನ್ನು ಡಿಸೈನ್ಗಳನ್ನು ಮಾಡ್ಬೋದು ಕೆಲಿಡೋಸ್ಕೋಪ್ ನಮಗೆ ಹೇಳುತ್ತೆ. ಇಲ್ಲಿ ಸೇಮ್ ಥಿಂಗ್ ಕೆಲಿಡೋಸ್ಕೋಪ್ ಮಾಡೋ ಬದಲು ಇದನ್ನೇ ನಾವು ಆ್ಯಂಗಲ್ಸನ್ನೇ ಡಿಫ್ರೆಂಟಲ್ಲಿ ಈ ಥರ ಮಾಡೋ ಹಾಗೆ ಮಾಡಿ ಅಬ್ಸರ್ವ್ ಮಾಡಿ, ಒಳಗಡೆ ಡಿಸೈನ್ ಅಬ್ಸರ್ವ್ ಮಾಡಿ ಹೇಗಾಗುತ್ತೆ ಅಂತ. ಸೊ ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ಸ್ ಇದನ್ನು ನೋಡಿದಾಗ ಈ ಥರದ್ದು ನಾನೇನೋ ಮಾಡಬೇಕಂತ ಅನಿಸುತ್ತೆ, ಅಥವಾ ಇದರಲ್ಲಿ ಇನ್ನೋವೇಷನ್ಸ್ ಬರುತ್ತೆ. ಯಾವಾಗ ಇನ್ನೋವೇಷನ್ಸ್ ಬರುತ್ತೆ, ನಾನು ಒಂದು ಕ್ವಶನ್ಸ್ ಬರೆಸ್ತೀನಿ, ಆನ್ಸರ್ ಮಾಡ್ತಾರೆ ಅಂತಂದರೆ ಮಾರ್ಕ್ಸ್ ಬರುತ್ತೆ ಹೊರತು ಮೈಂಡಲ್ಲಿ ಲಾಜಿಕಲ್ ಥಿಂಕಿಂಗ್ ಆಗಲಿ ಅಥವಾ ಇನ್ನೋವೇಷನ್ಸ್ ಕ್ರಿಯೇಟ್ ಆಗೋದೇ ಇಲ್ಲ. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿ ಟೈಪ್ ಆಫ್ ಲಾಜಿಕಲ್ ಸೆನ್ಸ್ ಆರ್ ಇನೋವೇಟಿವ್ ಥಿಂಗ್ಸ್ ಇನ್ ದ ಮೈಂಡ್ಸ್ ಆಫ್ ದ ಕಿಡ್ಸ್, ವಿ ಹ್ಯಾವ್ ಟು ಗೋ ಥ್ರೂ ದ ಡೆಮಾನ್ಸ್ಟ್ರೇಷನ್ಸ್. ಅದಕ್ಕೋಸ್ಕರ ಈ ರೀತಿ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೇನು ನಮಗೆ ಸಿಕ್ತು ಅದನ್ನೆಲ್ಲ ತೋರಿಸೋಣ ಅಂತ ಈ ಪ್ರಯತ್ನ. ಇದಕ್ಕಿಂತ ಹೊರಗಡೆ ಬೇರೆ ಟೀಚರ್ಸ್ ಮಾಡೋಂಥ ಎಕ್ಸ್ಪೀರಿಯನ್ಸಸ್ಸನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಎಲ್ಲಿ ಹೊರಗಡೆ ಚೆನ್ನಾಗಿರುತ್ತೆ, ಆ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದರೆ ಅದನ್ನು ನಾವು ಮಾಡೆಲ್ ಆಗಿ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈಗ ರೈಟ್ ನಾವು ಈ ರೂಮ್ನಲ್ಲಿ ಅಬೌಟ್ ವಿ ಹ್ಯಾವ್ 120+ ಡಿಫ್ರೆಂಟ್ ಡೆಮಾನ್ಸ್ಟ್ರೇಷನ್ಸ್ ಇನ್ ದಿಸ್ ರೂಮ್. ಸೊ ಈ ಥರ ಮಾಡ್ತೀವಿ. ಈ ಎಲ್ಲ ಗೇಮ್ಸು ಮ್ಯಾಥಮೆಟಿಕ್ಸ್ ಫಂಡಮೆಂಟಲ್ ಥಿಂಗ್ಸ್ನ ಕಲಿಸೋದಕ್ಕೆ ಇರೋಂಥದ್ದು. ಅದನ್ನ ಇಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಲ ಹೇಗೆ ಅಂತ ಮಾಡಿ ದಿನಿ ಇದಕ್ಕೆ ಬಿಡು ಅಲ್ಲಿ ಅದು ಬೇಡ ಪ್ರಾಕ್ಟೀಸ್ ಇಲ್ಲಿ ಬಿಡು, ಅದು ಒಂದೆರಡು ಇದು ಇರ್ತದೆ, ಎರಡೂ we have different games for teaching mathematics. ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ನ ಕಲಿಸ್ಬೇಕಾದ್ರೆ ಗೇಮ್ಸ್ ಆಡ್ತಾನೆ ಮ್ಯಾಥಮೆಟಿಕ್ಸ್ ಕಲಿಸ್ಬೋದು ಅನ್ನೋದಕ್ಕೆ ಇದು ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಟಿಕ್ ಟ್ಯಾಕ್ ಟು ಈ ಹೆಸರು ಕೇಳಿದ್ದೀರಾ, ಅದನ್ನೇ ಡಿಫ್ರೆಂಟ್ ಮೆಥಡಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಇಷ್ಟೇ ಇಲ್ಲಿ ಹೇಗಿದೆ ಅಂತಂದರೆ ಅಬ್ಸರ್ವ್ ಮಾಡ್ಬೋದು, ಸೆಂಟ್ರಲ್ಲಿ 0 ಇದೆ, 0 to +22 -22 ಇದೆ. ಇಲ್ಲಿ 0 to +22 ಮತ್ತು -22ವರೆಗೆ ಇದೆ. ಈ ಆಟ ಮಗುಗೆ ಕೊಟ್ಟರೆ ಇಷ್ಟೇ ಆಡೋದು, ಅವನೇನಿಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕಿರಣ್ ಆಡೋಕ್ಕೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ, ನಮ್ಮ ಉದ್ದೇಶ ಇಷ್ಟೇ, ನಾವಿಲ್ಲಿ ನಂಬರ್ ಆಫ್ ಲೈನ್ಸ್ ಮಾಡಬೇಕು. ಐದರ್ ಇಟ್ ಮೇ ಬಿ ಹಾರಿಸಾಂಟಲ್, ವರ್ಟಿಕಲ್ ಆರ್ ಡಯಾಗನಲ್, ಯಾವ ಥರನಾದರೂ 3 ಡೈಸ್ ಇರುತ್ತೆ. ಈ ಡೈಸ್ನ ನಾನು ಹೀಗೆ ಬಿಡ್ತೀನಿ. ಈಗ ಯಾವುದೋ ನಂಬರ್ಸ್ ಬಿದ್ದಿದೆ ರ್ಯಾಂಡಮ್ ಆಗಿ 6, 4, 4 ಬಿದ್ದಿದೆ. ಈ 6, 4, 4ನ ಐ ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್. ಕೂಡ್ಬೋದು, ಕಳಿಬೋದು, ಗುಣಿಸ್ಬೋದು, ಭಾಗಿಸ್ಬೋದು, ಏನು ಬೇಕಾದ್ರು. ಈಗ ನಾನೇನು ಮಾಡ್ತೀನಿ ಅಂದರೆ ನನಗೆಲ್ಲೋ ಒಂದು ನಂಬರ್ ಇಡಬೇಕು. ಮತ್ತು ಈ ನಂಬರ್ಸನ್ನ ನಾವು ಪ್ಲಸ್ ಅಂತಲೇ ಕನ್ಸಿಡರ್ ಮಾಡಲ್ಲ, ಇದನ್ನು ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೋದು, ಮೈನಸ್ ಅಂತ ಕನ್ಸಿಡರ್. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ನಾನು ಯಾವುದೋ ನಂಬರ್ ಇಡಬೇಕಂತ ಪ್ಲಾನ್ ಮಾಡ್ತೀನಿ. 6 ಅಂತ ಇಟ್ಕೊಂಡೆ, 6 + 4 10 ಆಯಿತು, +4 14 ಇಡ್ಬೋದು. ಬೇಡ, ಎಲ್ಲ ನಂಬರ್ನು ನಾನು ಮೈನಸ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. -6 -10 -14 ಇಲ್ಲಿ ತೆಗೆದು ನಾನೇನು ಮಾಡ್ತೀನಿ, ತೆಗೆದು ಇಲ್ಲಿ -14 ಇಡ್ತೀನಿ. ಈಗ ನನ್ನ ಉದ್ದೇಶ ನೋಡಿ ಏನಂತಂದರೆ, ನೆಕ್ಸ್ಟ್ ಬಿಟ್ಟಾಗ ಇಲ್ಲಿಂದ ಲೈನ್ನ ಹೀಗೆ ಮಾಡಬೇಕು, ಅಥವಾ ಹೀಗೆ ಮಾಡಬೇಕು, ಅಥವಾ ಹೀಗೆ ಮಾಡಬೇಕು. ಆಟ ಆಡ್ತಾ ಅತಿ ಹೆಚ್ಚು ಲೈನ್ ಯಾರು ಮಾಡ್ತಾರೋ ಅವ್ರು ವಿನ್ನರ್. ಸೊ ಸ್ಟೂಡೆಂಟ್ ಏನು ಅನಿಸುತ್ತೆ ಅಂದರೆ, ಆಟ ಬಂತು ಬಟ್ ಅವನಿಗೆ ಗೊತ್ತಿಲ್ಲದೆ ಇರೋವಾಗ ಮ್ಯಾಥಮೆಟಿಕ್ಸ್ನ ಕಲಿತಾ ಹೋಗ್ತಾರೆ. ಈಗ ಅವನೊಂದು ಬಿಟ್ಟು ಸೊ 3 1 1 ಇದೆ, ನಾನು 3ಯಲ್ಲಿ 2 ಮೈನಸ್ ಮಾಡ್ತೀನಿ, 3ಯಲ್ಲಿ 2 ಹೋದರೆ 1. ಸೊ ನಾನೇನು ಈಗ ನನಗೇನು ಬಂತು ಗೊತ್ತಾ, ಕಿರಣ್ ಇಲ್ಲಿ 1 ಇಟ್ಟಿದ್ದಾರೆ ಅಂದರೆ ಅವನು ಹೀಗೆ ಅಥವಾ ಹೀಗೆ ಎಲ್ಲಾದರೂ ಲೈನ್ ಮಾಡ್ತಾನೆ. ನಾನು ಅವನನ್ನು ತಡೆಯೋಕ್ಕೋಸ್ಕರ ನಾನೇನು ಮಾಡ್ತೀನಿ, ನೆಕ್ಸ್ಟ್ ನಂದೇನೋ ಸುಮ್ಮನೆ ಒಂದು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಬಿತ್ತು ಅಂತ ಇಟ್ಕೊಳ್ಳೋಣ. ಹೀಗೆ ಬಿತ್ತು ಎಷ್ಟು, 5 + 3 8 + 1 9 9ಅಲ್ಲಿ ಇಡ್ಬೋದು ನಾನು ಬೇಕಂದರೆ.
ಇಲ್ಲ 9 ಅಂದರೆ ಇಲ್ಲಿ ಬರುತ್ತೆ, ಅವ್ನು ಹೀಗೆ ಲೈನ್ ಮಾಡ್ತಾನೆ ಅಂತ. ಬೇಡ ಇಲ್ಲಿ ಬ್ಲಾಕ್ ಮಾಡೋಣ ಅಂತಂದರೆ ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಿ ಇದು 4 ಆಯಿತು, ಇದು 5 4 ಹೋದರೆ 1 ಬಂತು, ಇಲ್ಲಿ -1ಗಾದ್ರೂ ಇಡ್ಬೋದು. ಈ ರೀತಿ ಅವ್ನು +1ಗೆ ಆಲ್ರೆಡಿ ಇಟ್ಟಿದ್ದಾನೆ. ಒಂದು ನಾವು ನಮ್ಮ ಲೈನ್ನ ಫಾರ್ಮೇಷನ್ ಮಾಡ್ಬೋದು ಅಥವಾ ಬೇರೆಯವ್ರ ಲೈನನ್ನು ಮಾಡ್ಬೋದು. ಅವರು ಒಂದು ಲೈನ್ ಫಾರ್ಮೇಷನ್ ಮಾಡೋದಕ್ಕೆ ಬಿಡದೇ ನಾವು ಆಟ ಆಡ್ಬೋದು. ನಾವು ಇಲ್ಲಿ ಫುಲ್ಲಿ ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ ಮತ್ತು ಬೇಸಿಕ್ ಮ್ಯಾಥ್ಸ್ ಅಂತ ಏನಿದೆ ಅದು ಡೆವಲಪ್ ಆಗುತ್ತೆ. ಇದು ಮೇಯ್ನ್ ಅಂದರೆ ನಿಮಗೆ ಗೊತ್ತಿರ್ಬೋದು, ನಾವು ನಮ್ಮ ಹಳೆಯ ಪದ್ಧತಿನೇ ಬಿಟ್ಬಿಟ್ಟು ಬಂದಿದ್ದೀವಿ, ಈಗ ಹೊಸದು ಉಟ್ಕೊಂಡು ಹೋಗ್ತಾ ಇದ್ದೀವಿ. ಹಳೆ ಕಾಲದಲ್ಲಿ ಚಿಕ್ಕ ಮನೆಗಳಲ್ಲಿ ಗಟ್ಟ ಮನೆ ಅಂತ ಆಡಿಸ್ತಿದ್ರು, ಅದು ಅಳಿಗುಳಿ ಮನೆ ಆಡಿಸ್ತಿದ್ರು, ಹಾವು ಹುಲಿ ಕುರಿ ಆಟ ಆಡಿಸ್ತಿದ್ರು. ಅಂಥದ್ದೆಲ್ಲ ಆ್ಯಕ್ಚುಲ್ ಆಗಿ ಮ್ಯಾಥಮೆಟಿಕ್ಸ್ನ ಕಲಿಸ್ತಿದ್ದಂಥ ಆಟಗಳು. ಈಗೇನಾಗಿದೆ, ನಾವು ಅದೆಲ್ಲ ಬಿಟ್ಟು ಬೇರೆ ಬೇರೆ ಆಟಗಳಿಗೆ ಹೋದ್ವಿ, ಮನೇಲಿ ಮಕ್ಕಳಿಗೆ ಪಾಠ ಇಲ್ಲ, ಅದಕ್ಕೋಸ್ಕರ ಟ್ಯೂಷನ್ ಕಳಿಸ್ತಾ ಇದ್ದೀವಿ. ಸೊ ಈ ಎಲ್ಲ ಕಾನ್ಸೆಪ್ಟ್ಸು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರೋಂಥದ್ದು. ಸೇಮ್ ಥಿಂಗ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್, ಅದ್ಭುತವಾದ ಆಟ. ಹೇಳಿದ್ದೆ ಈಗ ಆಲ್ರೆಡಿ, ಇಬ್ಬರು ಆಡೋಂತಹ ಆಟ. ಫಸ್ಟ್ ಆಟ ಆಡೋರು ವಿತಿನ್ 50 ಇಡಬೇಕು, ನೆಕ್ಸ್ಟ್ ಕಂಟಿನ್ಯೂ ಎಲ್ಲಿ ಬೇಕಾದರೂ ಇಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ 28ಗೆ ಇಟ್ಟೆ. ಸೊ 28 ಫ್ಯಾಕ್ಟರ್ಸ್ ಅಂದರೆ ಅಪವರ್ತಿ ಅಪವರ್ತನ ಎರಡನ್ನು ಇಡಬೇಕು. 28ಗೆ ನನಗೆ 56 ಇಡ್ಬೋದು ಅಥವಾ 14 ಇಡ್ಬೋದು. 14 28 ನಾನು ಅದರ ಅಪವರ್ತನಗಳನ್ನು ಈಗ ನಾನು 28 ಇಟ್ಟೆ ಅಲ್ವಾ, 28 ಯಾವ್ಯಾವ ಮಗ್ಗಿಲ್ ಬರುತ್ತೆ? 2ನೇ ಮಗ್ಗಿಲ್ ಬರುತ್ತೆ, 4ನೇ ಮಗ್ಗಿಲ್ ಬರುತ್ತೆ, 7ನೇ ಮಗ್ಗಿಲ್ ಬರುತ್ತೆ, 14ನೇ ಮಗ್ಗಿ. ಇವನು ಅದರಲ್ಲಿ ಯಾವ ನಂಬರ್ ಬೇಕಾದ್ರೂ ಇಡ್ಬೋದು. ಅಥವಾ 28ನೇ ಮಗ್ಗಿ, 28 ಒಂದ್ಲಿ 28, 28ರಲ್ಲಿ 56, ಈ ಥರ ಇಡ್ಬೋದು. ಈಗ ಕಿರಣ್ ಏನು ಮಾಡಿದ್ದಾನೆ, 14ಕ್ಕೆ ಇಟ್ಟಿದ್ದಾನೆ. ನಾನೇನು ಮಾಡ್ಬೋದು, 14ರದ್ದು ಫ್ಯಾಕ್ಟರ್ಸ್ ಅಂದರೆ 14 ಯಾವ್ಯಾವ ಮಗ್ಗಿಲ್ ಬರುತ್ತೆ ಅಂತ, ಅಥವಾ 14ನೇ ಮಗ್ಗಿಲ್ ಬರೋ ನಂಬರ್. ಸೊ 14 1s 14, 14 2s 28, 42 ಈ ಥರ ಇಡ್ಬೋದು. ಇಲ್ಲ ನಾನೇನು ಮಾಡ್ತೀನಿ, 14 ಇದೆ ಅಲ್ವಾ, 7ನೇ ಮಗ್ಗಿಲ್ ಬರೋ 14. ಸೊ ನಾನು 7 3 21, ಅವ್ನು 21 ಇಟ್ಟ. ನಾನೇನು ಮಾಡ್ತೀನಿ, 21 ಇಟ್ಟಲ್ಲ, 21ಕ್ಕೆ ಡಬಲ್ ಮಾಡ್ತೀನಿ, 42. ಸೊ 42 2ರಿಂದ ಭಾಗ ಆಗುತ್ತೆ. ಸೊ ನಾನು 2 ಇಟ್ಟ. ಸೊ ಈ ಪ್ರೋಸೆಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಈ ಥರ ಯಾವುದೋ ಒಂದು ಟೈಮಲ್ಲಿ ಇಲ್ಲ ಇವನಿಗೆ ಇಡಕ್ಕೆ ಯಾವುದೇ ಜಾಗ ಇರಲ್ಲ, ಇದು ನನಗಿರಲ್ಲ. ಆ ಟೈಮಲ್ಲಿ ಇದು ಈ ಗೇಮು ಎಂಡ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಅಪವರ್ತ್ಯ ಕಲಿಸ್ತೀವಿ, ಅಪವರ್ತನ ಕಲಿಸ್ತೀವಿ, ಮಾಸಹ ಮತ್ತು ಲಾಸಹ, LCM ಅಂತ HCF ಅಂತ ಏನು ಹೇಳ್ತೀವಿ, ಈ 4 ಕಾನ್ಸೆಪ್ಟನ್ನು ಇಲ್ಲಿ ನಾವು ಇದು ಮಾಡ್ತೀವಿ. ಗೊತ್ತು ಸರ್. ಸೊ ಈ ಥರ ಸರ್, ಈಗ ರೈಟ್ ನಾವು ಈ ರೂಮ್ನಲ್ಲಿ 120+ ಡಿಫ್ರೆಂಟ್ ಡೆಮಾನ್ಸ್ಟ್ರೇಷನ್ಸ್ನ ಡಿಸೈನ್ ಮಾಡಿದ್ದೀವಿ. ಹೈಸ್ಕೂಲ್ಗಾದರೆ ಇದಕ್ಕಿಂತ ಇನ್ನೂ ಹೆಚ್ಚಿವೆ. ಅಲ್ಲಿ ಥಿಯರಮ್ಸ್ ಎಲ್ಲನೂ ಡೆಮೋಲೇ ತೋರಿಸೋಂತಹದ್ದೆಲ್ಲ ಡಿಸೈನ್ ಮಾಡಿದ್ವಿ. ಬಟ್ ಹೈಸ್ಕೂಲ್ ಲೆವೆಲ್ಗೆ ಯಾವುದೂ ಇಲ್ಲ ಇಲ್ಲಿ. ಆದ್ದರಿಂದ ಎಲ್ಲ ಪ್ರೈಮರಿ ಹಂತಕ್ಕೆ ಏನು 1 to 8 ಅಷ್ಟನ್ನೆಲ್ಲ ಡಿಸೈನ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ಈ ಥರ ಲ್ಯಾಬ್ ಏನಾದರೂ ನೀವು ನೋಡಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.